ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಮನ್ ಲೋಕ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ನೀವು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಈ 3 ಶಕ್ತಿಶಾಲಿ ಪದಗಳನ್ನು ಜಪಿಸಿದ್ರೆ ಬಹಳ ಅದ್ಭುತ ಪರಿಣಾಮಗಳನ್ನು ಕಾಣಬಹುದು. ಇದು ಬೆಳಗಿನ 3ರಿಂದ ಸುಮಾರು 6 ಗಂಟೆಯವರೆಗಿನ ಸಮಯ. ಈ ಸಂಪೂರ್ಣ ಸಮಯವು ಬಹಳ ಶಕ್ತಿಶಾಲಿಯಾಗಿರುತ್ತದೆ. ಈ ಸಮಯವನ್ನು ಎಂದಿಗೂ ನಿದ್ರೆಯಲ್ಲಿ ಕಳೆಯಬಾರದು. ಜೀವನದಲ್ಲಿ ಏನನ್ನಾದರೂ ಸಾಧಿಸಿದವರು ತಮ್ಮ ಬ್ರಹ್ಮ ಮುಹೂರ್ತವನ್ನು ಸರಿಯಾಗಿ ಬಳಸಿಕೊಂಡಿದ್ದಾರೆ. ಆದ್ದರಿಂದ ಈ ಸಮಯವನ್ನು ಖಂಡಿತವಾಗಿಯೂ ನೀವು ಉಪಯೋಗಿಸಿಕೊಳ್ಬೇಕು. ಈ ಸಮಯದಲ್ಲಿ ನೀವು ಮಲಗಬಾರದು. ನೀವು ಮಲಗಿದ್ರೆ ನೀವು ಬಹಳಷ್ಟನ್ನು ಕಳೆದುಕೊಳ್ತೀರಾ. ಹಾಗಾದರೆ ಏನು ಮಾಡಬೇಕು? ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಈ 3 ಶಕ್ತಿಶಾಲಿ ಪದಗಳು, ಒಂದು ಸಣ್ಣ ದಿನಚರಿ, 2ರಿಂದ 4 ವಿಷಯಗಳು. ನಾನು ಹೆಚ್ಚೇನು ಹೇಳ್ತಿಲ್ಲ, ಬಹಳ ಸಣ್ಣ ವಿಷಯಗಳೇ ಒಮ್ಮೆ ಅಧ್ಯಯನ ಮಾಡಲಾಗಿತ್ತು. ಮತ್ತೊಮ್ಮೆ ಕೇಳಿ. ಈ ಸಮಯದಲ್ಲಿ ಸರಸ್ವತಿ ದೇವಿಯು ನಾಲಿಗೆಯ ಮೇಲೆ ಕುಳಿತಿರ್ತಾಳೆ. ಆ ಸಮಯದಲ್ಲಿ ನೀವು ಏನು ಮಾಡಬೇಕು? ಆ ಸಮಯವು 3:20ರಿಂದ 3:40 ನಡುವೆ ಇರುತ್ತದೆ. ಈ 20 ನಿಮಿಷಗಳ ಸಮಯ ಬಹಳ ಅಮೂಲ್ಯವಾಗಿರುತ್ತದೆ. ಈ ಸಮಯದಲ್ಲಿ ನೀವು ನಿಮ್ಮೊಂದಿಗೆ ಏನು ಹೇಳ್ತೀರೋ ಅದು ಬಹಳ ಬಹಳ ಮೌಲ್ಯಯುತವಾಗಿರುತ್ತದೆ. ಸರಸ್ವತಿ ದೇವಿಯು ಆ ಸಮಯದಲ್ಲಿ ನಾಲಿಗೆಯ ಮೇಲೆ ಕುಳಿತಿರ್ತಾಳೆ. ಆದ್ದರಿಂದ ನೀವು ಏನು ಮಾತನಾಡ್ತೀರೋ ಅದು ತಕ್ಷಣವೇ ನಿಮ್ಮ ಜೀವನದಲ್ಲಿ ಫಲ ನೀಡುತ್ತದೆ. ಹಾಗಾದರೆ ಏನು ಮಾಡಬೇಕು? ಇದೇ ಆ ಸಮಯ ಮತ್ತು ಈ ಶಕ್ತಿಶಾಲಿ ಪದಗಳು ನಿಮ್ಮ ಜೀವನದಲ್ಲಿ ಖಂಡಿತವಾಗಿಯೂ ಬಹಳಷ್ಟನ್ನು ಮಾಡಬಹುದು. ಬಹಳಷ್ಟು ಜನರು ಕಷ್ಟಪಟ್ಟು ಕೆಲಸ ಮಾಡಿದ ನಂತರವೂ ಕೆಲವು ವಿಷಯಗಳನ್ನು ಪಡೆಯೋದೇ ಇಲ್ಲ. ಅವರು ಬಹಳಷ್ಟು ಶ್ರಮಿಸ್ತಾರೆ, ಆದರೆ ಆ ವಿಷಯ ಸಿಗೋದೇ ಇಲ್ಲ ಎಂದು ಹೇಳ್ತಾರೆ. ಸಂತೋಷದಿಂದ ಭೇಟಿಯಾಗೋದಿಲ್ಲ, ಉತ್ತಮ ಕೆಲಸ ಸಿಗೋದಿಲ್ಲ, ಹಣದ ಕೊರತೆ ಇದೆ, ಸಂತೋಷದ ಕೊರತೆ ಇದೆ, ವಿಷಯಗಳ ಅರಿವು ರೂಪುಗೊಳ್ಳೋದಿಲ್ಲ, ಜೀವನದಲ್ಲಿ ಯಶಸ್ಸೇ ಸಿಗೋದಿಲ್ಲ. ಹಾಗಾದರೆ ಇದಕ್ಕೆ ಕಾರಣ ಎಲ್ಲೋ ಒಂದು ಅಡಚಣೆ ಮತ್ತು ಪ್ರತಿಬಂಧಕ ಇರುತ್ತದೆ. ಅವರ ಜೀವನದಲ್ಲಿ, ಅವರ ಕರ್ಮಗಳಲ್ಲಿ, ಅವರ ಮನಸ್ಸಿನಲ್ಲಿ ಕೆಲವು ಅಡೆತಡೆಗಳು ಇರ್ತವೆ. ಆ ಅಡಚಣೆಯನ್ನು ನಿವಾರಿಸಲು ನಾವು ಬ್ರಹ್ಮಾಂಡಕ್ಕೆ ಒಂದು ಕಂಪನ, ಒಂದು ವೈಬ್ರೇಷನನ್ನು ಕಳುಹಿಸಬೇಕು. ಅದು ಹಳೆಯ ನಕಾರಾತ್ಮಕತೆ ಮತ್ತು ಅಡೆತಡೆಗಳನ್ನು ಅಳಿಸಿ ಹಾಕುತ್ತದೆ. ಹಾಗಾದರೆ ಏನು ಮಾಡಬೇಕು? ಅದು ನನ್ನ ಮನಸ್ಸು ಮತ್ತು ಬ್ರಹ್ಮಾಂಡವನ್ನು ಬದಲಾಯಿಸಬೇಕು. ಹಾಗೆ ಏನು ಮಾಡಬೇಕು? ಬ್ರಹ್ಮ ಮುಹೂರ್ತದ ಸಮಯವು ಆ ವಿಷಯವನ್ನು ಸಕ್ರಿಯಗೊಳಿಸಲು ಅತ್ಯಂತ ಸುಂದರವಾದ ಸಮಯವಾಗಿದೆ. ಆದ್ದರಿಂದ ಮೊದಲ ವಿಷಯವನ್ನು ನೆನಪಿಡಿ. ನೀವು ನಿಮ್ಮ ಆಲೋಚನೆಗಳನ್ನು ಸಕಾರಾತ್ಮಕವಾಗಿರಿಸಿಕೊಳ್ಬೇಕು. ನಾನು ಎಲ್ಲ ವಿಷಯಗಳನ್ನು ಒಳಗೊಂಡಿರುವುದನ್ನು ಹೇಳಲು ಹೋಗ್ತಾ ಇಲ್ಲ. ಕೇವಲ ಒಂದು ಸಾಲಿನಿಂದ ಆಗೋದಿಲ್ಲ. ವಿಷಯವನ್ನು ಅರ್ಥ ಮಾಡ್ಕೊಳ್ಳಿ. ಮೊದಲನೆಯದಾಗಿ ನೀವು ಸಕಾರಾತ್ಮಕವಾಗಿ ಮಾತನಾಡಬೇಕು. ನೀವು ಖಂಡಿತವಾಗಿಯೂ ದೃಢೀಕರಣವಾಗಿ ಹೇಳಬೇಕು. ಬ್ರಹ್ಮ ಮುಹೂರ್ತದಲ್ಲಿ ಎದ್ದೇಳಿ. 3ರಿಂದ 5 ಗಂಟೆಯ ನಡುವೆ 3:20ರಿಂದ 3:40 ಸಮಯವು ಅತ್ಯಂತ ಮೌಲ್ಯಯುತವಾಗಿದೆ. ಇದರಲ್ಲಿ 5 ನಿಮಿಷಗಳ ಮೊದಲು ಎದ್ದೇಳಿ. 5 ನಿಮಿಷಗಳ ಮೊದಲು ಎದ್ದು ನಿಮ್ಮ ಇಷ್ಟ ಗುರು ಭಗವಂತನ ಮುಂದೆ ಪ್ರಾರ್ಥಿಸಿ, ಕೈ ಜೋಡಿಸಿ. ಬ್ರಹ್ಮಾಂಡ, ಆಕಾಶವು ತೆರೆದಿರುತ್ತದೆ. ಬಹಳ ಉತ್ತಮ ಸಮಯ. ಸಿಗದಿದ್ದರೆ ನೀವು ಶಿವನೊಂದಿಗೆ ಅಥವಾ ನಿಮ್ಮ ಗುರು ಇಷ್ಟದೊಂದಿಗೆ ಸಂಪರ್ಕವನ್ನು ಹೊಂದಿದ್ದೀರಿ ಎಂದು ಭಾವಿಸಿ ಅವರ ಚರಣಗಳಿಗೆ ದಂಡಾವತ್ ಪ್ರಮಾಣ ಮಾಡಿ. 11 ಬಾರಿ ದಂಡಾವತ್ ಪ್ರಮಾಣ ಮಾಡಬೇಕು ಮತ್ತು ಪ್ರಾರ್ಥಿಸಬೇಕು. ಹೇ ಪ್ರಭು, ನನ್ನ ವಂದನೆಯನ್ನು ಸ್ವೀಕರಿಸಿ ಮತ್ತು ನನ್ನ ಹಳೆಯ ತಪ್ಪುಗಳಿಗಾಗಿ ನನ್ನನ್ನು ಕ್ಷಮಿಸಿ. ನನ್ನ ಹಳೆಯ ತಪ್ಪುಗಳಿಗಾಗಿ ನನ್ನನ್ನು ಕ್ಷಮಿಸಿ ಪ್ರಭು. ಮತ್ತು ಈಗ ನನ್ನ ಜೀವನದಲ್ಲಿ ಸರಿಯಾದ ಮಾರ್ಗವನ್ನು ತೋರಿಸಿ. ನಾನು ಹೇಳಿದಂತೆ ಇದನ್ನು ಮಾಡಿ. 11 ಬಾರಿ ದಂಡಾವತ್ ಮಾಡಿ ಮತ್ತು ಪ್ರಾರ್ಥಿಸಿ. ಪ್ರಭು, ಕೃಪೆ ಮಾಡಿ, ನನ್ನ ಮೇಲೆ ನಿಮ್ಮ ಕೃಪಾ ದೃಷ್ಟಿಯನ್ನು ಇರಿಸಿ. ದಂಡಾವತ್ ಪ್ರಮಾಣ ಅಂದರೆ ನಿಮಗೆ ಅರ್ಥವಾಗಿದೆಯೇ? ಸಂಪೂರ್ಣ ದೇಹವನ್ನು ನೆಲದ ಮೇಲೆ ಇರಿಸಿ, ತಲೆಯನ್ನು ಬಗ್ಗಿಸಿ ಭಗವಂತ ಅಥವಾ ಗುರುವಿನ ಚರಣಗಳಿಗೆ ಪ್ರಮಾಣ ಮಾಡಿ. ಹೀಗೆ 11 ಬಾರಿ ಮಾಡಿ. ನಂತರ ಎದ್ದೇಳಿ, ಮತ್ತೆ ಪ್ರಮಾಣ ಮಾಡಿ, ಮತ್ತೆ ಎದ್ದೇಳಿ.
ಮತ್ತೆ ಪ್ರಮಾಣ ಮಾಡಿ ಮತ್ತೆ ಪ್ರಾರ್ಥಿಸಿ, ಪ್ರಭು ನಿಮ್ಮ ಕೃಪಾದೃಷ್ಟಿ ನನ್ನ ಮೇಲೆ ಇರಲಿ, ನನ್ನ ಹಳೆಯ ತಪ್ಪುಗಳಿಗಾಗಿ ನನ್ನನ್ನು ಕ್ಷಮಿಸಿ, ಈಗ ನನ್ನ ಪ್ರಾರ್ಥನೆಯನ್ನು ಸ್ವೀಕರಿಸಿ. ಈಗ ನೀವು ಇದನ್ನು ಹೇಳಲೇಬೇಕು. ಏನು ಹೇಳಬೇಕಂದ್ರೆ ಕೇಳಿ, ನಿಮ್ಮನ್ನು ನೀವೇ ಹೇಳ್ಕೊಳ್ಬೇಕು ಈ 3 ಗೋಲ್ಡನ್ ವರ್ಡ್ ಪದಗಳು. ನಾನು ಬಹಳ ಅದೃಷ್ಟಶಾಲಿ, ನಾನು ಬಹಳ ಲಕ್ಕಿ. ಹೀಗೆ ಒಂದೇ ವಿಷಯ 3ರಿಂದ 4 ಬಾರಿ ಹೇಳಿ. ಉದ್ದೇಶ ಒಂದೇ, ನಾನು ಅದೃಷ್ಟಶಾಲಿ. ನಾನು ಅದೃಷ್ಟಶಾಲಿ ಅಂದರೆ ನೀವು ಬ್ರಹ್ಮಾಂಡಕ್ಕೆ ಒಂದು ಕಂಪನವನ್ನು ನೀಡಿದ್ದೀರಿ. ನನ್ನ ಅದೃಷ್ಟದಲ್ಲಿ ಏನಾದರೂ ನಕಾರಾತ್ಮಕವಾಗಿದ್ದರೆ ಅದು ಈಗ ಸುಧಾರಿಸಲಿ ಎಂದು ಅದನ್ನು ಸರಿಪಡಿಸಲು ನಾನು ಸಕಾರಾತ್ಮಕ ಕಂಪನವನ್ನು ಕಳಿಸ್ತಾ ಇದ್ದೇನೆ. ಐ ಆಮ್ ವೆರಿ ಲಕ್ಕಿ, ನಾನು ಬಹಳ ಅದೃಷ್ಟಶಾಲಿ. ಈ ಮಾತನ್ನು ಕೂಡ ನೀವು 21 ಬಾರಿ ಹೇಳಿ. ನಾನು ಬಹಳ ಅದೃಷ್ಟಶಾಲಿ, ನಾನು ಬಹಳ ಅದೃಷ್ಟಶಾಲಿ, ನಾನು ಬಹಳ ಅದೃಷ್ಟಶಾಲಿ. ನೀವು ಹೇಳಿದ್ದು ಬ್ರಹ್ಮಾಂಡದಲ್ಲಿ ಹರಡುತ್ತದೆ. ಅದರ ಕಂಪನವು ನಿಮ್ಮ ಅದೃಷ್ಟದಲ್ಲಿ ಏನೇ ನಡೆಯುತ್ತಿದೆಯೋ ಅದನ್ನು ಖಂಡಿತವಾಗಿಯೂ ಸಕಾರಾತ್ಮಕಗೊಳಿಸಲು ಪ್ರಾರಂಭಿಸುತ್ತದೆ. ಅದಕ್ಕೂ ಮೊದಲು ನೀವು ನಿಮ್ಮ ಹಳೆಯ ಆಲೋಚನೆಗಳು, ಹಳೆಯ ತಪ್ಪುಗಳಿಗಾಗಿ ಕ್ಷಮೆಯಾಚಿಸಿದ್ದೀರಿ. ಅದಕ್ಕಾಗಿಯೇ ಈಗ ಇದು ನಿಮ್ಮ ಕೆಲಸ ಮಾಡುತ್ತದೆ. ಇದರ ಹೊರತಾಗಿ ನೀವು ಯಾವುದೇ ಆಸೆಯನ್ನು ಸೇರಿಸಲು ಬಯಸಿದರೆ ಸೇರಿಸಬಹುದು. ಉದಾಹರಣೆಗೆ, ನಿಮ್ಮ ಸಂವಹನ ಕೌಶಲ್ಯಗಳು ತುಂಬ ಉತ್ತಮವಾಗ್ತಿವೆ. ಆ ಮಾತನ್ನು ಸಹ ಕನಿಷ್ಠ 21 ಬಾರಿ ಪುನರಾವರ್ತಿಸಿ. ಆದರೆ ನೆನಪಿಡಿ, ಒಂದೇ ಬಾರಿಗೆ ಹೆಚ್ಚು ವಿಷಯಗಳನ್ನು ಸೇರಿಸಬೇಡಿ. ಕೇವಲ 1 ಅಥವಾ 2 ವಿಷಯಗಳನ್ನು ಇಟ್ಕೊಳ್ಳಿ. ನಾನು ತುಂಬ ಅದೃಷ್ಟಶಾಲಿ ಮತ್ತು ಇನ್ನೊಂದು ಸಕಾರಾತ್ಮಕ ಹೇಳಿಕೆ ಹೀಗೆ ಮಾಡಿ ನೋಡಿ. 3ರಿಂದ 4 ದಿನಗಳಲ್ಲಿ ಪವಾಡಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತವೆ. ನೀವು ಹೇಳಿದ ವಿಷಯವು ಜೀವನದಲ್ಲಿ ಸಂಭವಿಸಲು ಪ್ರಾರಂಭಿಸುತ್ತದೆ. ಅದೃಷ್ಟಶಾಲಿ ಎಂಬ ಪದವು ಬ್ರಹ್ಮಾಂಡದಲ್ಲಿ ಪ್ರತಿಧ್ವನಿಸಿದಾಗ ಅದರ ಶಕ್ತಿ ಬಹಳ ದೊಡ್ಡದಾಗಿರುತ್ತದೆ. ಅದು ನಿಮ್ಮೊಳಗೆ ಅದ್ಭುತ ಬದಲಾವಣೆಗಳನ್ನು ತರುತ್ತದೆ. ಅದೃಷ್ಟದ ಗಂಟು ಎಲ್ಲಾದರೂ ಸಿಕ್ಕಿ ಹಾಕಿಕೊಂಡಿದ್ರೆ ಅದು ಬಿಚ್ಚಿಕೊಳ್ಳಲು ಪ್ರಾರಂಭಿಸುತ್ತದೆ. ಆದ್ದರಿಂದ ಒಂದು ಅವಕಾಶ, ಒಂದು ಚಾನ್ಸ್ ಸಿಗುತ್ತದೆ. ಇದನ್ನು ಖಂಡಿತವಾಗಿ ಬಳಸಿ. ಈ ಮಹಾನ್ ಪದಗಳನ್ನು ಅಳವಡಿಸಿಕೊಳ್ಳಿ. ನಿಮ್ಮ ಜೀವನವನ್ನು ಬದಲಾಯಿಸಿ ಮತ್ತು ಫಲಿತಾಂಶ ಖಂಡಿತ ಬರುತ್ತದೆ. ಎಷ್ಟು ದಿನಗಳವರೆಗೆ ಮಾಡಬೇಕೆಂದು ನೀವು ಕೇಳಿದರೆ ಕನಿಷ್ಠ 11 ದಿನಗಳವರೆಗೆ ಖಂಡಿತ ಮಾಡಿ. ಆದರೆ ಮೊದಲ ದಿನವೇ ನಿಮಗೆ ಫಲಿತಾಂಶ ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತದೆ. ಕನಿಷ್ಠ 11 ದಿನಗಳವರೆಗೆ ಇದನ್ನು ಮಾಡಿ. ಬಹಳಷ್ಟು ಸಿಗುತ್ತದೆ, ಬಹಳಷ್ಟು ಬದಲಾಗುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.